ಜೊತೆಯಲ್ಲಿ ನ್ಯೂಸ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ಜೊತೆಯಲ್ಲಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ಒಮ್ಮೆ ತಾಜಾ ಗಾಳಿ ಸಿಗುತ್ತಿದ್ದ ಈ ಕೆರೆಯ ಸುತ್ತ ಇಂದು ದುರ್ವಾಸನೆಯ ಸಾಮ್ರಾಜ್ಯ ನಿರ್ಮಾಣವಾಗಿದೆ. ಆರೋಗ್ಯಕ್ಕಾಗಿ ಜನರು ವಾಕಿಂಗ್ಗೆ ಹೋಗುವ ಸ್ಥಳವೇ ಈಗ ಅನಾರೋಗ್ಯದ ಭೀತಿಗೆ ಕಾರಣವಾಗಿದೆ. ಬೆಳಗಿನ ವಾಯು ವಿಹಾರಕ್ಕೆ ಬಂದ ಜನರು ಮೂಗು ಮುಚ್ಚಿಕೊಂಡೇ ಓಡಾಡುವ ಪರಿಸ್ಥಿತಿ. ಕೆರೆಯ ನೀರೆಲ್ಲ ಕಲುಷಿತ ಚರಂಡಿ ನೀರಾಗಿ ಮಾರ್ಪಟ್ಟಿದೆ. ಬೆಂಗಳೂರು ದಕ್ಷಿಣ ಭಾಗದ ಈ ಕೆರೆಯಲ್ಲಿ ನಡೆಯುತ್ತಿರುವುದೇನು? ಇದಕ್ಕೆ ಕಾರಣ ಯಾರು? ಅಧಿಕಾರಿಗಳ ನಿರ್ಲಕ್ಷ್ಯವೇ? ನೋಡಿ ಈ ಸ್ಪೆಷಲ್ ರಿಪೋರ್ಟ್. ಹೌದು ವೀಕ್ಷಕರೇ, ತಲಘಟ್ಟಪುರ ಕೆರೆ 4ನೇ ಟಿ ಬ್ಲಾಕ್ 6ನೇ ಹಂತದಲ್ಲಿರುವ ಈ ಕೆರೆ ಮತ್ತು ವಾಕಿಂಗ್ ಪಾರ್ಕ್ ಸಾರ್ವಜನಿಕರ ಆರೋಗ್ಯದ ಕೇಂದ್ರವಾಗಬೇಕಿತ್ತು. ಆದರೆ ಇದೀಗ ಕೆರೆಗೆ ಹರಿಯುತ್ತಿರುವ ಕಲುಷಿತ ನೀರಿನಿಂದ ದುರ್ವಾಸನೆ ವ್ಯಾಪಿಸಿದ್ದು, ವಾಯು ವಿಹಾರಕ್ಕೆ ಬರುವ ನಾಗರಿಕರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಸುತ್ತಮುತ್ತಲಿನ ಅಪಾರ್ಟ್ಮೆಂಟ್ಗಳು ಮತ್ತು ಮನೆಗಳಿಂದ ಹರಿದು ಬರುವ ತ್ಯಾಜ್ಯ ನೀರು ನೇರವಾಗಿ ಕೆರೆಗೆ ಸೇರುತ್ತಿದ್ದು, ಪರಿಸರ ಹಾಗೂ ಜಲಚರಗಳ ಅಸ್ತಿತ್ವಕ್ಕೂ ಅಪಾಯ ತಂದೊಡ್ಡಿದೆ. ಸಮರ್ಪಕ ಒಳಚರಂಡಿ ವ್ಯವಸ್ಥೆಯ ಕೊರತೆ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ಸಮಸ್ಯೆಗೆ ಕಾರಣ ಎಂಬ ಆರೋಪ ಕೇಳಿಬರುತ್ತಿದೆ. ಇನ್ನಾದರೂ ಸಂಬಂಧಿತ ಇಲಾಖೆಗಳು ಎಚ್ಚೆತ್ತುಕೊಂಡು ಕಲುಷಿತ ನೀರಿನ ಹರಿವು ತಡೆಗಟ್ಟಿ ತಲಘಟ್ಟಪುರ ಕೆರೆಯನ್ನು ಸಂರಕ್ಷಿಸುವಂತ ಕ್ರಮ ಕೈಗೊಳ್ಳಬೇಕೆಂದು ನಮ್ಮ ಜೊತೆಯಲ್ಲಿ ನ್ಯೂಸ್ ಬೇಡಿಕೆಯಾಗಿದೆ. ನೋಡಿ, ಈ ಕೆರೆ ತುಂಬ ದೊಡ್ಡದಾಗಿದೆ. ಇಲ್ಲಿ ಹೂಳೆತ್ತುವ ಕೆಲಸ ಯಾರೂ ಮಾಡ್ತಾ ಇಲ್ಲ. ನಮ್ಮ ಸರ್ಕಾರ ಆಗಲಿ, ಇಲ್ಲಿನ ಶಾಸಕರಾಗಲಿ ಈ ಹೂಳೆತ್ತುವ ಕೆಲಸ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಏನಾಗಿದೆ ಅಂತಂದರೆ, ಈ ಒಂದು ಕೆರೆಗೆ ಇಲ್ಲಿರುವ ಅಪಾರ್ಟ್ಮೆಂಟ್ಸ್ಗಳ ನೀರು ಬರುವಂಥ ಒಂದು ಲಕ್ಷಣಗಳು ತುಂಬ ಇದೆ. ಈ ಕೆರೆಯಲ್ಲಿ ಇದು ವಾಕಿಂಗ್ ಪಾರ್ಕ್ ಆಗಿ ಏರ್ಪಾಟಾಗಿದೆ. ತುಂಬ ಚೆನ್ನಾಗಿದೆ, ಅಂದರೆ ಇಂಪ್ರೂವ್ಮೆಂಟ್ ಇಲ್ಲ. ಇಲ್ಲೇನಾಗಿದೆ, ಈ ಕೆರೆಗೆ ನಮ್ಮ ಈ ಸ್ಯಾನಿಟ್ರಿ ವಾಟರ್ಸ್ ಮತ್ತು ಇನ್ನಿತರ ಬೇರೆ ಬೇರೆ ನೀರುಗಳು ಇದಕ್ಕೆ ಬರೋದ್ರಿಂದ ಹಾಗೆ ದಯವಿಟ್ಟು ಈ ಕೆರೆಗೆ ಬರುವಂಥ ಈ ಒಂದು ಡ್ರೈನೇಜ್ ವಾಟರ್ನ ತಡೆಗಟ್ಟಬೇಕು. ಇಲ್ಲಿ ಅಪಾರ್ಟ್ಮೆಂಟ್ಸ್ಗಳಿಗೆ ಮತ್ತು ಪ್ರತಿಯೊಂದಕ್ಕೂ ತಾವು ಪರ್ಮಿಷನ್ ಕೊಟ್ಟಿರ್ತೀರಿ. ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ಗೈಡ್ಲೈನ್ಸ್ ಆಗಲಿ ಮತ್ತು ಪರವಾನಗಿ ಆಗಲಿ ಕೊಡೋದಕ್ಕೆ ಬರೋದಿಲ್ಲ. ತಾವುಗಳೇನು ಮಾಡ್ತೀರಿ, ಕೊಟ್ಬಿಡ್ತೀರಿ. ಆ ಪರ್ಮಿಷನ್ ಕೊಡಬೇಕಾದ್ರೆ ಸ್ಯಾನಿಟ್ರಿ ವಾಟರ್ಸ್ ಯಾವ ರೀತಿ ಕೊಡಬೇಕು, ಹೇಗೆ ಕೊಡಬೇಕು ಅನ್ನೋದನ್ನು ತಾವು ನೋಡ್ಕೊಂಡು ಕೊಡಬೇಕಾಗುತ್ತೆ. ಇಲ್ಲೇನಾಗುತ್ತೆ ನೋಡಿ, ಇಲ್ಲಿ ವಾಕಿಂಗ್ ಪಾರ್ಕ್, ಇದು ಕೆರೆ ಇದೆ. ಇಲ್ಲಿ ನೋಡಿ ತೋರಿಸ್ತೀನಿ. ನೀರು ಸ್ಮೆಲ್ ಎಷ್ಟಿದೆ ಅಂದರೆ ತುಂಬ ಸ್ಮೆಲ್ ಇದೆ. ಇಲ್ಲಿ ಕೆರೆಗೆ ಈ ನೀರು ಸ್ಟಾರ್ಮ್ ವಾಟರ್ ಬಂದು ಇದಕ್ಕೆ ಅಟ್ಯಾಚ್ ಆಗ್ತಾ ಇದೆ ನೋಡಿ. ಈ ನೀರು ಬಂದು ಇದೆಲ್ಲ ಸ್ಟಾರ್ಮ್ ವಾಟರ್ಸ್ ಇದೆ. ಈ ನೀರು ಬಂದು ಕೆರೆಗೆ ಸೇರಿಕೊಳ್ಳುತ್ತೆ. ಇದಕ್ಕೆ ವ್ಯವಸ್ಥೆ ಮಾಡಬೇಕು. ನೀವು ಇದನ್ನೇನು ಮಾಡಿದ್ದೀರಿ, ಮೋರಿಗೆ ಅಂತ ಬಿಟ್ಟಿದ್ದೀರಿ, ಅದು ಕೆರೆಗೆ ಬಂದು ಸೇರಿಕೊಳ್ಳುತ್ತಿದೆ ಈ ವಾಟರ್. ಅವಾಗ ಏನಾಗುತ್ತೆ, ಕೆರೆ ಕಲುಷಿತ ಆಗುತ್ತೆ. ಮತ್ತು ಈ ವಾಕಿಂಗ್ ಪಾರ್ಕ್ಗೆ ಬರೋವಂಥವರೆಲ್ಲ ಮೂಗು ಮುಚ್ಕೊಂಡು ಓಡಬೇಕಾಗುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ.
ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಜೊತೆಲಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.